ಕತ್ತಲೆಯಲ್ಲಿ ಬೆಳಕಿನಂತೆ ಪ್ರಕಾಶಿಸುವುದು. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಕ್ರಿಸ್ತನಂತೆ ಮನಸ್ಸುಳ್ಳವರು, ಕ್ರಿಸ್ತನ ದೀನ ಸ್ವಭಾವವನ್ನು ಧರಿಸಿಕೊಂಡವರು ಯಾವ ರೀತಿಯಲ್ಲಿ ಈ ಕತ್ತಲೆಯ ಲೋಕದಲ್ಲಿ ಬೆಳಕಿನಂತೆ ಪ್ರಕಾಶಿಸುವವರಾಗಿದ್ದಾರೆ ಎಂಬುದನ್ನು ನಾವು ನೋಡುವುದಾದರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ನಾನೇ ಬೆಳಕು ಎಂಬುದಾಗಿ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ನೀವೇ ಈ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಅಂದರೆ ಕ್ರಿಸ್ತನ ಬೆಳಕು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಬೆಳಗುವುದರಿಂದ ನಾವು ಈ ಲೋಕಕ್ಕೆ ಬೆಳಕಾಗುವವರಾಗಿದ್ದೇವೆ. ಆದುದರಿಂದಲೇ ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13 ವಚನಗಳನ್ನು ಓದುವುದಾದರೆ, ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದೇ ಇರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಯಾಕೆಂದರೆ ದೇವರೇ ತನ್ನ ಶುಚಿತ್ವವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ವಾಕ್ಯದಲ್ಲಿ ತಿಳಿಸುವಂತೆ ನಮ್ಮ ರಕ್ಷಣೆಯನ್ನು ನಾವೇ ನಮ್ಮ ಸ್ವಂತ ಬಲದಿಂದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಆದುದರಿಂದಲೇ ದೇವರು ತನ್ನ ಶುಚಿತ್ವವನ್ನು ನೆರವೇರಿಸಬೇಕೆಂದು ನಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಅಂದರೆ ಕ್ರಿಸ್ತನು ನಮ್ಮಲ್ಲಿ ಕ್ರಿಯೆ ಮಾಡುವಾಗ ನಾವು ಆತನ ಕ್ರಿಯೆಗೆ ಪ್ರತಿಕ್ರಿಯಿಸಬೇಕು. ಆವಾಗ ನಾವು ಆತನ ರಕ್ಷಣೆಯಲ್ಲಿ ನಾವು ನೆಲೆಗೊಳ್ಳುವವರಾಗಿದ್ದೇವೆ. ಹೇಗೆಂದರೆ ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದಂತಹ ತ್ಯಾಗವನ್ನು ನಾವು ನೋಡಿದಾಗ ನಾವು ಸುಮ್ಮನೆ ಇರುವುದಿಲ್ಲ. ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ನಮ್ಮ ಪಾಪಗಳನ್ನು ಹರಕೆ ಇಟ್ಟು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ನಾವು ಆತನ ಮಕ್ಕಳಾದಾಗ ಆತನು ನಮ್ಮಲ್ಲಿ ಕ್ರಿಯೆ ಮಾಡುವವನಾಗಿದ್ದಾನೆ. ಹೀಗೆ ಕ್ರಿಸ್ತನು ನಮ್ಮಲ್ಲಿ ತನ್ನ ಆತ್ಮನ ಮೂಲಕವಾಗಿ ಕ್ರಿಯೆ ಮಾಡುವಾಗ ನಾವು ಯಾವುದೇ ವಿಷಯದ ಬಗ್ಗೆ ಗೊಣಗುಟ್ಟದೆ, ವಿವಾದಕ್ಕೆ ಒಳಗಾಗದೆ, ಈ ಪಾಪದ ಲೋಕದಲ್ಲಿ ನಿರ್ದೋಷಿಗಳಾಗಿಯೂ ಯಥಾರ್ಥವುಳ್ಳವರಾಗಿಯೂ ದೇವರ ನಿಷ್ಕಳಂಕರಾದ ಮಕ್ಕಳಾಗಿ ಯೋಬನ ರೀತಿಯಲ್ಲಿ ದೇವರ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜ್ಯೋತಿರ್ಮಂಡಲಗಳಂತೆ ಈ ಲೋಕದಲ್ಲಿ ಬೆಳಗುವವರಾಗಿರುತ್ತೇವೆ. ಹೇಗೆಂದರೆ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17 ಮತ್ತು 18 ವಚನಗಳನ್ನು ಓದುವುದಾದರೆ, ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ಪಾನದ್ರವ್ಯವಾಗಿ ಅರ್ಪಿತನಾಗಬೇಕಾದರೂ ನನಗೆ ಸಂತೋಷ, ನಿಮ್ಮೆಲ್ಲರ ಕೂಡ ಸಂತೋಷ. ಹಾಗೆಯೇ ನೀವು ಸಂತೋಷಿಸಿರಿ, ನನ್ನೊಳಗೆ ಸಂತೋಷಿಸಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಈ ವಾಕ್ಯದಲ್ಲಿ ಪೌಲನು ಕ್ರಿಸ್ತನ ಸೇವೆಯ ನಿಮಿತ್ತವಾಗಿ ತನ್ನನ್ನು ತಾನು ಯಾವ ರೀತಿಯಲ್ಲಿ ಅರ್ಪಿಸಿಕೊಳ್ಳಬೇಕೆಂಬುದಾಗಿ ಬಯಸುವವನಾಗಿದ್ದಾನೆ. ಅಂದರೆ ಪಾನ ದ್ರವ್ಯವಾಗಿ ಅರ್ಪಿಸಿಕೊಳ್ಳುವುದರಿಂದ ಸಂತೋಷವಾಗಿದೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಅಂದರೆ ಕ್ರಿಸ್ತನ ಸೇವೆಯ ನಿಮಿತ್ತವಾಗಿ ನಾನು ಸಾಯುವುದಕ್ಕೂ ಸಿದ್ಧ ಎಂಬುದಾಗಿ ಹೇಳುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಸಹ ನಂಬಿಕೆಯಿಂದ ಕರ್ತನ ಸೇವೆಯಲ್ಲಿ ಪಾನದ್ರವ್ಯವಾಗಿ ಅರ್ಪಿಸಿಕೊಂಡು ಈ ಲೋಕದಲ್ಲಿ ಬೆಳಕಾಗಿ ಜೀವಿಸುವಂತೆ ನಮಗೆ ಮಾರ್ಗದರ್ಶನವನ್ನು ನೀಡುವವನಾಗಿದ್ದಾನೆ. ಆದುದರಿಂದಲೇ ಪೌಲನಂತೆ ಬೆಳಕಾಗಿ ಜೀವಿಸಲು ಪೌಲನು ಈ ಸಭೆಗೆ ತಿಮೋತಿಯನ್ನು ಕಳಿಸಿಕೊಡುವವನಾಗಿದ್ದಾನೆ. ಯಾಕೆಂದರೆ ತಿಮೋತಿಯು ಸಹ ಪೌಲನಂತೆ ಸ್ವಕಾರ್ಯ ಸ್ವಲಾಭಕ್ಕಾಗಿ ಜೀವಿಸದೆ ಇತರರಿಗಾಗಿ ಜೀವಿಸುವವನಾಗಿದ್ದನು. ಮತ್ತು ಪೌಲ ತಿಮೋತಿ ಇಬ್ಬರು ಸಹ ತಂದೆ ಮಕ್ಕಳಂತೆ ಜೀವಿಸುವವರಾಗಿದ್ದು ಪೌಲನಂತೆ ಸುವಾರ್ತೆಗಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಕ್ರಿಸ್ತನ ಸೇವೆಯ ನಿಮಿತ್ತವಾಗಿ ಅನೇಕ ಕಷ್ಟ ಪಾಡುಗಳನ್ನು ಅನುಭವಿಸಿ ತನ್ನ ಅದ್ಭುತವಾದಂಥ ಗುಣಗಳಿಂದ ಈ ಲೋಕಕ್ಕೆ ಬೆಳಕಾಗಿ ಜೀವಿಸುವವನಾಗಿದ್ದನು. ಹೀಗೆ ಪೌಲ ತಿಮೋತಿಯ ರೀತಿಯಲ್ಲಿಯೇ ಎಪಾಫ್ರನು ಸಹ ಬೆಳಕಾಗಿ ಜೀವಿಸಿದ್ದಾನೆ. ಆದುದರಿಂದಲೇ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 29 ಮತ್ತು 30ನೇ ವಚನಗಳನ್ನು ಓದುವುದಾದರೆ, ಹೀಗಿರಲಾಗಿ ನೀವೇ ನನಗೆ ಮಾಡಬೇಕೆಂದಿರುವ ಉಪಚಾರದಲ್ಲಿ ಕಡಿಮೆಯಾದದ್ದನ್ನು ಪೂರ್ತಿ ಮಾಡುವುದಕ್ಕಾಗಿ ಅವನು ಜೀವದ ಆಸೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದಾನೆಂದು ನೀವು ತಿಳಿದು ಅವನನ್ನು ಪೂರ್ಣ ಸಂತೋಷದಿಂದ ಕರ್ತನ ಹೆಸರಿನಲ್ಲಿ ಸೇರಿಸಿಕೊಳ್ಳಿರಿ. ಅಂಥವರನ್ನು ಮಾನ್ಯರೆಂದೆಣಿಸಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಪೌಲ ತಿಮೋತಿ ಎಪಾಫ್ರನ ರೀತಿಯಲ್ಲಿ ಈ ಕತ್ತಲೆಯ ಲೋಕದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಬೆಳಕಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.